ಈಗ ಮುಂದಿನ ಪ್ರಶಸ್ತಿ ಅದು ಎಷ್ಟೋ ಯಂಗ್ಸ್ಟರ್ಸ್ಗೆ, ಯುವಕರಿಗೆ, ಯುವತಿಯರಿಗೆ ನಿಜವಾದ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವ್ರ ಬಗ್ಗೆ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಅವರು ನಾರ್ಮಲ್ ಆಗಿ ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಗೆ ಬಟ್ಟೆ ಪರ್ಚೇಸ್ ಮಾಡಬೇಕು, ಫ್ಯಾಷನೇಬಲ್ ಆಗಿರಬೇಕು, ಬ್ಯೂಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಎಲ್ಲ ಆಸೆ ಇರುತ್ತೆ. ಇದೆಲ್ಲದಕ್ಕೂ ಒಂದು ಇಂಟು ಮಾರ್ಕ್ ಹಾಕಿಬಿಟ್ಟು ಮಕ್ಕಳು ಕಲಿಯುವಂಥ ವಿದ್ಯೆಯನ್ನು ಪಡೆಯುವಂಥ ಶಾಲೆಗಳಿಗಾಗಿ ನಾನು ದುಡಿತೀನಿ ಅಂತ ಹೇಳಿ ಎಲ್ಲ ಕನಸುಗಳನ್ನು ಬದಿಗಿಟ್ಟು ಮಕ್ಕಳ ಕನಸಿಗಾಗಿ ದುಡಿತಾ ಇರುವಂಥ ನಿಜವಾದ ಇನ್ಸ್ಪಿರೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವರಿಗೆ ಮುಂದಿನ ಪ್ರಶಸ್ತಿ, ಮುಂದಿನ ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನು ನೀಡೋದಕ್ಕೆ, ಹಾಗೆಯೇ ಆ ಇನ್ಸ್ಪಿರೇಷನ್, ಆ ಐಕಾನ್ ಯಾರು ಅಂತ ತಿಳಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಯುತ ಆರ್ ಅಶೋಕ್ ಸರ್, ವಿರೋಧ ಪಕ್ಷದ ನಾಯಕರು. ಹಾಗೆಯೇ ವಿವೇಕ್ ನಾರಾಯಣ್ ಅವರು, ಮ್ಯಾನೇಜಿಂಗ್ ಎಡಿಟರ್, ಸೌತ್ ನೆಟ್ವರ್ಕ್ ನ್ಯೂಸ್ 18. ಸುಮಂತ್ ಕುಮಾರ್ ಜೈನ್, ಚೇರ್ಮನ್, ಎಕ್ಸೆಲ್ PU ಕಾಲೇಜ್, ಧರ್ಮಸ್ಥಳ, ಗುರುವಾಯನಕೆರೆ. ಹಾಗೆಯೇ ಲಹರಿ ಸಂಸ್ಥೆಯ ವೇಲು ಸರ್ ಅವರು ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ಮುಂದಿನ ಪ್ರಶಸ್ತಿ ಯಾರು ಪಡ್ಕೋತಾ ಇದ್ದಾರೆ ಅನ್ನೋದನ್ನ ಶ್ರೀಯುತ ಆರ್ ಅಶೋಕ್ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಐಕಾನ್ ಆಫ್ ದಿ ಇಯರ್ ಈ ಪ್ರಶಸ್ತಿಯನ್ನು ಹನು ಹೇಮಣ್ಣ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಿ. ಐಕಾನ್ ಆಫ್ ದ ಇಯರ್ ಕುಮಾರಿ ಅನು ಹೇಮಣ್ಣ. ಐಕಾನ್ ಆಫ್ ದಿ ಇಯರ್. ಎಲ್ಲ ಯಂಗ್ಸ್ಟರ್ಸ್ಗೆ ಅವರ ಪರಿಚಯ ಇರುತ್ತೆ, ಆದರೂ ಅವರ ಬಗ್ಗೆ ಒಂದು ಕಿರು ಪರಿಚಯ ಈಗ LED ಮೇಲೆ. ಕಲ್ಲು ಮುಳ್ಳಿನ ಹಾದಿಯಲ್ಲೂ ಗೆದ್ದು ಬೀಗಿದ ಛಲಗಾತಿ, ಸಾಲ ಮಾಡಿ ಸರ್ಕಾರಿ ಶಾಲೆಗಳಿಗೆ ಹೊಸ ಬಣ್ಣ ತುಂಬಿದ ಕನ್ನಡತಿ ಅವರೇ ಅನು ಹೇಮಣ್ಣ. ಎಂಥ ಹೊರ ಬಂದ್ರೂ ನಾನು ಮಾಡ್ಕೊಂಡು ತೋರಿಸಿದ್ರಿ. ಎಂತೆಂಥ ನೌಕರಿಗಾರ ಬಂದ್ರೆ ಒಳ್ಳೆ ಅಂದ್ರೆ ಚಿಕ್ಕಬೀರಿಗೆ ಅಂದ್ರೆ ಯಾವಲ್ಲಿ ಐತಿ ಅಂತ ಕೇಳ್ತಾರೆ. ನಮ್ಮ ಅವನು 400 ಅಂತ ಅಂದ್ಬಿಟ್ಟು ಸಟಕ್ನಾಗ ಗುರ್ಚಿಕಂತದ್ದು. ಅನು ಅವರ ಊರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಚಿಕ್ಕಭೀರಗಿ ಗ್ರಾಮ. ಬಡತನದ ಮನೆ, ಬಡತನದಲ್ಲೂ ಕನ್ನಡ ಪ್ರೇಮ. 123ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಬಳಿದು ಹೊಸ ರೂಪ ಕೊಟ್ಟಿದ್ದಾರೆ. ಶಿಥಿಲಗೊಂಡ ಗೋಡೆಗಳನ್ನ ಗಟ್ಟಿಗೊಳಿಸಿದ್ದಾರೆ. ನನ್ನ ಮನೆಯಲ್ಲೇ ನಡೆದಿರೋಂಥ ಘಟನೆಗಳು, ಬಾಲ್ಯ ವಿವಾಹದಿಂದ ಹಿಡಿದು, ಮತ್ತು ನನ್ನ ಪ್ರದೇಶದಲ್ಲಿ, ನಾನು ವಾಸಿಸುವಂಥ ಪ್ರದೇಶದಲ್ಲಿ, ನಾನಿರುವಂಥ ಊರಲ್ಲಿ ಶಿಕ್ಷಣದಿಂದ ವಂಚಿತರಾಗಿಬಿಟ್ಟು ಎಷ್ಟೋ ಜನ ತುಂಬ ಕಷ್ಟಪಡ್ತಾ ಇದ್ರು. ಬಟ್ ಒಂದು ಚಿಕ್ಕ ಬದಲಾವಣೆ ತರಕ್ಕೆ ನನ್ನಿಂದ ಆಗ್ಬೋದಲ್ಲ ಅಂತಂದ್ಬಿಟ್ಟು ನಾನು ಸಣ್ಣ ಕಾರ್ಯ ತನ್ನದೊಂದು ತಂಡ ಕಟ್ಟಿಕೊಂಡು ಕನ್ನಡ ಶಾಲೆಗಳನ್ನ ಸುಂದರ ಹಾಗೂ ಸ್ವಚ್ಛಗೊಳಿಸುವ ಕಾಯಕದಲ್ಲಿ ತೊಡಗಿದ್ದಾರೆ ಅನು. ಈ ಅಮ್ಮ ಒಂದು 8-10 ಹುಡುಗರನ್ನ ಕಟ್ಟಿಕೊಂಡು ಈ ಎಲ್ಲ ಸುಣ್ಣ ಬಣ್ಣನ ಹಚ್ಕೊಂತ ಹೊಂಟಾಳಲ್ಲ, ಅದು ನಮ್ಮ ಸರ್ಕಾರಕ್ಕನ ಒಂದು ಕಣ್ಣು ತೆರೆವಲ್ದ. 12 ಲಕ್ಷಕ್ಕಿಂತ ಹೆಚ್ಚು ಸಾಲ ಮಾಡಿ ಸರ್ಕಾರಿ ಶಾಲೆಗಳು, ಐತಿಹಾಸಿಕ ದೇಗುಲಗಳು, ಪುರಾತನ ಕಲ್ಯಾಣಿಗಳನ್ನು ಸ್ವಚ್ಛಗೊಳಿಸಿದೆ ಕನ್ನಡತಿಯ ತಂಡ. ಹೆಂಗ್ ತೀರಿಸ್ತದಮ್ಮ, ಎಷ್ಟು ಸಾಲ ಮಾಡ್ಕೊಂಡಿಯಲ್ಲ ಅಂದ್ರೆ ತೀರ್ಸಮೇಳಮ್ಮ, ದೇವ್ರ ಬಂದೇ ಬರ್ತಾನ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕನ್ನಡದ ಸೇವೆಯಲ್ಲಿ ತೊಡಗಿ ಇತರರಿಗೂ ಮಾದರಿಯಾಗಿರುವ ಕನ್ನಡತಿ ಅನು ಅಕ್ಕನಿಗೆ ಐಕಾನ್ ಆಫ್ ದಿ ಇಯರ್ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗೌರವ. ಐಕಾನ್ ಆಫ್ ದ ಇಯರ್ ಕುಮಾರಿ ಅನು ಹೇಮಣ್ಣ. ಎಲ್ಲರೂ ಪ್ರೀತಿಯಿಂದ ಇವರನ್ನ ಅನು ಅಕ್ಕ ಅಂತ ಕರೀತಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಪ್ಲೀಸ್. ನಾವೆಲ್ಲರೂ ಪರದೆಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ, ಪರದೆಯಲ್ಲಿ ಕೆಲಸ ಮಾಡೋದಕ್ಕೆ ಬಣ್ಣ ಹಚ್ತೀವಿ. ಇವರು ಬಣ್ಣ ಹಚ್ತಾರೆ, ಆದರೆ ಪರದೆಗಾಗಿ ಅಲ್ಲ, ಓದಬೇಕು ಅಂತ ಕನಸು ಕಾಣುವಂಥ ನೂರಾರು ಸಾವಿರಾರು ಮಕ್ಕಳ ಬದುಕಲ್ಲಿ ಅವರು ಬಣ್ಣವನ್ನು ಹಚ್ತಾ ಇದ್ದಾರೆ. ನಿಜಕ್ಕೂ ಐಕಾನ್ ಆಫ್ ದ ಇಯರ್. ನಮ್ಮ ಅನು ಅಕ್ಕಂಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಮೈಸೂರು ಸ್ಯಾಂಡಲ್ ಸೋಪ್ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್.
ತಾಯಿಗೆ ಜಯವಾಗಲಿ, ಕನ್ನಡ ಅಂಬೆಗೂ ಕೂಡ ಜಯವಾಗಲಿ. ನಾನು ಈವರೆಗೂ 22 ಜಿಲ್ಲೆಗಳನ್ನು ಸಂಚರಿಸಿ 124 ಶಾಲೆಗಳಿಗೆ ಸುಣ್ಣ ಬಣ್ಣದ ಅಲಂಕಾರವನ್ನು ನಾವು ಮಾಡಿದ್ದೀವಿ. ಜೊತೆಯಲ್ಲಿ ಸ್ವಚ್ಛ ಭಾರತ ಅಭಿಯಾನದಿಂದ ಹಿಡಿದು ಪ್ರತಿಯೊಂದು ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ನನಗೆ ಭಾಷಣ ಗೊತ್ತಿಲ್ಲ, ನಾರ್ಮಲಾಗಿ ಮಾತಾಡ್ತೀನಿ. ಕನ್ನಡ ನಾಡು ನುಡಿ ಉಳಿಬೇಕು ಅಂತಂದರೆ ಕನ್ನಡ ಶಾಲೆಗಳು ಉಳಿಬೇಕು. ಪ್ರತಿಯೊಬ್ಬ ಬಡವನ ಜೀವನ ಶೈಲಿ ಆಗಲಿ, ಜೀವನದ ಶಿಕ್ಷಣ ಆಗಲಿ ಆರಂಭವಾಗೋದು ಸರ್ಕಾರಿ ಕನ್ನಡ ಶಾಲೆಯಿಂದ. ಮೊದಲು ಮುಖ್ಯವಾಗಿ ಕನ್ನಡಿಗರಾಗಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂದರೆ ಸುಮಾರು ಜನ ಪ್ರತಿಷ್ಠೆಗಾಗಿ ಅನ್ಯ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ. ನನ್ನ ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸ ಇದೆ. ನನ್ನ ಭಾಷೆಯಲ್ಲಿ ನಾನು ಕಲಿಯುವಂಥದ್ದು, ತಿಳಿಯುವಂಥದ್ದು ತುಂಬಾ ಇದೆ. ಬೇರೆಯವರು ಬೇರೆ ಭಾಷೆಗೆಲ್ಲ ಮರಳಾಗ್ತಾಯಿದ್ದಾರೆ. ಆ ಥರ ಎಲ್ಲ ಮಾಡಬೇಡಿ. ಮಾತೃಭಾಷೆಗೆ ನೀವು ಮಹತ್ವವನ್ನು ನೀಡಲೇಬೇಕು. ಎಷ್ಟೋ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ತಾ ಇದ್ದಾವೆ. ಯಾಕಂದರೆ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ. ಶಾಲೆಯಲ್ಲಿ ವಾಶ್ರೂಮ್ಸ್ ಇಲ್ಲ, ಟಾಯ್ಲೆಟ್ಸ್ ಇಲ್ಲ, ಮತ್ತು ಆಟೋಪಕರಣ, ಪೀಠೋಪಕರಣ. ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಕಲಿತಾನೆ ಇಲ್ಲ, ಟೀಚರ್ಸೇ ಇಲ್ಲ. ಯಾರೋ ಗೆಸ್ಟ್ ಲೆಕ್ಚರ್ ಅಂತ ಆಗ್ತಾರ, ಅವ್ರು ಏನು ಕಲಿಸ್ತಾರ, ಏನು ಮಾಡೋಕತ್ತಾರ ಒಂದು ನಮ್ಗೆ ಗೊತ್ತಿರಲ್ಲ. ಭಾರತ ಅಭಿವೃದ್ಧಿ ವಿಷಯದಲ್ಲಿ ನನ್ನ ಕನ್ನಡ ಶಾಲೆಗಳು ಉಳಿಬೇಕು. ಕನ್ನಡ ಶಾಲೆಗಳು ಅಂತಲ್ಲ, ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ಮುಖ್ಯವಾಗಿ ಏನಂದ್ರೆ ಬಾಲ್ಯ ವಿವಾಹಗಳು ತುಂಬ ಆಗ್ತಿದ್ದಾವೆ. ಎಕ್ಸಾಂಪಲ್, ನನ್ನ ಮನೆಯಲ್ಲಿ ನನ್ನ ಸ್ವಂತ ಅಕ್ಕನಿಗೆ ಬೇಗ ಬಾಲ್ಯ ವಿವಾಹ ಮಾಡಿದರು. ಆನಂತರ ನನ್ನ ಸ್ವಂತ ತಂಗಿಗೂ ಕೂಡ ಬಾಲ್ಯ ವಿವಾಹ ಮಾಡಿದರು. ಇದನ್ನೆಲ್ಲ ನಾನು ಮನಗಂಡು ಏನಾದರೂ ಒಂದು ಸಾಧನೆ ಮಾಡಬೇಕಂತ ಬಂದೆ. ಇದು ಯಾವುದೇ ಪ್ರಶಸ್ತಿ ಪುರಸ್ಕಾರಗಳು ನಾನು ಪ್ರಚಾರಕ್ಕಾಗಿ ಬಂದಿಲ್ಲ. ನನ್ನ ತಂಡದ ಸದಸ್ಯರು ಏನಿದ್ದಾರೆ ಅವರು ಈ ಶಾಲೆಗಳಿಗೋಸ್ಕರ ತುಂಬ ಶ್ರಮ ಪಟ್ಟಿದ್ದಾರೆ. ಅವ್ರ ತಂದೆ ತಾಯಿಗಳಿಗೆ ಎಲ್ಲ ಕೇಳೋರು ಊರಲ್ಲೆಲ್ಲ ಟಿ ವಿಲಿ ಬಂದುಬಿಟ್ರೇ ದೊಡ್ಡ ಸಾಧನೆ ಮಾಡ್ರಿ ಅನ್ನೋದು ಈ ಒಂದು ಯುಗದಲ್ಲಿ ನಾನು ಈ ನ್ಯೂಸ್ 18 ಕಾರ್ಯಕ್ರಮಕ್ಕೆ ನಾನು ನಿಜವಾಗ್ಲೂ ಬರಲೇಬೇಕಾಯಿತು. ಯಾಕಂದರೆ ಇವಾಗ ನಾನು ಇಲ್ಲಿ ಬಂದು ನಾನು ಇಷ್ಟು ಗುರುತಿಸಿ ಅಶೋಕ್ ಸರ್ ಜೊತೆ ಮತ್ತು ಸಿದ್ದರಾಮಯ್ಯ ಸರ್ ಇಂಥವರೆಲ್ಲ ಇಂಥ ಒಂದು ವೇದಿಕೆ ಮೇಲೆ ನಾನು ನಿಮ್ಮಂಥವ್ರ ಮುಂದೆ ನಾನು ಇದ್ದೀನಿ ಅಂತಂದರೆ ನನ್ನ ತಂಡ ನನಗೆ ಕೊಟ್ಟಂಥ ಬಹುದೊಡ್ಡ ಉಡುಗೊರೆ. ಇದು ಧನ್ಯವಾದ. ನಾನು ಜಾಸ್ತಿ ಮಾತಾಡೋಕ್ಕೆ ಅನು, ನೀವು ಎಲ್ಲ ಹೆಣ್ಮಕ್ಳಿಗೆ ಮಾದರಿ. ಸೊ ನೀವು ಮಾತಾಡಿದ್ದನ್ನು ಬಹಳ ಪ್ರೀತಿಯಿಂದ ನಾವೆಲ್ಲರೂ ಆಲಿಸಿದ್ವಿ. ಮಾತಾಡೋದಕ್ಕೆ ಧನ್ಯವಾದಗಳು. ಅಶೋಕ್ ಸರ್ ಇದ್ದಾರೆ. ಸರ್, 1-2 ಮಾತನಾಡಬೇಕಾಗಿ ಕೋರಿಕೆ ಈ ಸಂದರ್ಭದಲ್ಲಿ. ನಾ ಏನು ಮಾತಾಡಬೇಕೋ ಎಲ್ಲ ಮಗುನೇ ಮಾತಾಡಿಬಿಟ್ಟಿದೆ. ಅದಕ್ಕೆ ಮೊದಲನೇದಾಗಿ ಕುಮಾರಿ ಅನು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ಜೀವನ. ಆ ಒಳಿತನ್ನು ನೀನು ಮಾಡ್ತಾ ಇದೆಯಮ್ಮ. ದೇಶಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಮಾಡ್ತಾ ಇದೆಯಾ. ನಿನಗೆ ಸರ್ಕಾರದ ಪರವಾಗಿ, ನಾನು ವಿರೋಧ ಪಕ್ಷದ ನಾಯಕ ಆದರೂ ಕೂಡ ಸರ್ಕಾರದ ಪರವಾಗಿ ನಿನಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ದೇವರು ಒಳ್ಳೇದು ಮಾಡಲಿ. ಒಂದು ರೀತಿ ನ್ಯೂಸ್ 18 ಎಲೆಯ ಮರೆಯ ಕಾಯಿಗಳನ್ನು ಗುರುತು ಮಾಡಿದೆ. ಎಲ್ಲರಿಗೂ ರಾಜ್ಯ ಪ್ರಶಸ್ತಿ ಸಿಗಲ್ಲ, ಎಲ್ಲರಿಗೂ ಪದ್ಮಶ್ರೀ ಸಿಗಲ್ಲ. ಆದರೆ ನ್ಯೂಸ್ 18 ಈ ಎಲೆಯ ಮರೆಯ ಕಾಯಿಗಳನ್ನು ಹುಡುಕಿ ಅವರಿಗೆ ಇನ್ನಷ್ಟು ಸೇವೆ ಸಲ್ಲಿಸುವಂಥ ಗೌರವವನ್ನು ಕೊಟ್ಟಿದ್ದಾರೆ. ಕುಮಾರಿ ಅನು ಅವರು ಹೇಳಿದರು, ನನಗೆ ಪ್ರಶಸ್ತಿ ಸಿಗುತ್ತೆ ಅಂತ ನಾನು ಮಾಡಿಲ್ಲ ಅಂತ. ಆ ರೀತಿ ಭಾವನೆಯಿಂದ ಈಗ ನಾವು ಕೂಡ ರಾಜಕಾರಣದಲ್ಲಿರ್ಬೋದು, ಸಿನಿಮಾ ನಟರು ಬಂದಿದ್ದೀರಾ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ. ಆದರೆ ನಮ್ಮ ನೆನಪುಗಳು ಜಾಸ್ತಿ ದಿನ ಉಳಿಯುತ್ತೆ ಅಂತ ಅನಿಸಲ್ಲ ನನಗೆ. ನಟನೆ ಮಾಡೋವ್ರಿಗೂ ಉಳಿಬೋದು, ನಾವು ರಾಜಕೀಯದಲ್ಲಿರೋವ್ರಿಗೂ ಉಳಿಬೋದು. ಆದರೆ ಇವತ್ತು ಕೂಡ ನೆನಪು ಮಾಡ್ಕೊಳ್ಳೋವಂಥದ್ದು ಸಾಲು ಮರದ ತಿಮ್ಮಕ್ಕನನ್ನು ಇವತ್ತು ಕೂಡ ನೆನಪು ಮಾಡ್ಕೊತಾರೆ. ಯಾಕೆ ಅಂದರೆ ಗಿಡ ನೆಡೋ ಮೂಲಕ ಪರಿಸರವನ್ನು ಕಾಪಾಡಿದ್ರು. ಆ ರೀತಿ ಕೆಲಸವನ್ನು ಮಗು ಈ ವಯಸ್ಸಲ್ಲೇ ಮಾಡ್ತಾ ಇದೆ ಅಂದರೆ ನಿಜಕ್ಕೂ ನಾವೆಲ್ಲರೂ ಕೂಡ ಯಾರ್ಯಾರಿಗೋ ಚಪ್ಪಾಳೆ ತಟ್ತೀರಿ, ಒಂದು ಸರಿ ಆ ಮಗುಗೆ ಚಪ್ಪಾಳೆಯನ್ನು ಜೋರಾಗಿ ತಟ್ಟಿ, ಜೋರಾಗಿ. ಯಾವುದೇ ಸರ್ಕಾರ ಇರ್ಬೋದು ಅಥವಾ ಯಾರಿಂದನೂ ಕೂಡ ಪ್ರತಿಫಲವನ್ನು ನಿರೀಕ್ಷೆ ಮಾಡದೆ ಮಾಡಿದ್ದಾಳೆ. ನನಗೆ ಸೌಭಾಗ್ಯ, ಆ ಮಗುವಿಗೆ ಪ್ರಶಸ್ತಿ ಕೊಡುವಂಥ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಧನ್ಯವಾದ ತಾಯಿ, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಸುಮಂತ್ ಕುಮಾರ್ ಸರ್ ಅವರು 1-2 ಮಾತನಾಡಬೇಕಾಗಿ ಕೋರಿಕೆ ಪ್ಲೀಸ್. ಮೊದಲನೇದಾಗಿ ನ್ಯೂಸ್ 18 ವರ್ಷದ ಕನ್ನಡಿಗ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಿಳಿಸ್ತೇನೆ. ನನ್ನಂಥ ಒಂದು ಯುವಕರಿಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಖಂಡಿತವಾಗಿ ಕೂಡ ಇದೊಂದು ನನಗೆ ಸ್ಫೂರ್ತಿ ಆಯಿತು ಅಂತ ಹೇಳಲಿಕ್ಕೆ ಭಾವಿಸ್ತೇನೆ. ನಾನು ಕೂಡ ಒಂದು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಹೈಸ್ಕೂಲ್ವರೆಗೆ ಓದಿ, ಆಮೇಲೆ ಒಂದು 12 ವರ್ಷ ಲೆಕ್ಚರ್ ಆಗಿ ಮೂಡಬಿದ್ರೆಯಲ್ಲಿ ವರ್ಕ್ ಮಾಡಿ,
ಆಮೇಲೆ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಂತ ಹೋಗುವಂಥ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಒಂದು ಸೀಟ್ ತೆಗಬೇಕು ಅಂತ ಹೇಳೋ ಉದ್ದೇಶಕ್ಕೆ ಒಂದು ಸಣ್ಣದಾಗಿ ಗುರಾಯಿನ್ಕೆರೆ ಅಂತ ಊರಲ್ಲಿ ಎಕ್ಸೆಲ್ PU ಕಾಲೇಜ್ ಅಂತ ಸ್ಟಾರ್ಟ್ ಮಾಡಿ ಇವಾಗ ಒಂದು 2,000 ವಿದ್ಯಾರ್ಥಿಗಳಿಗೆ ನಾವೊಂದು ನೀಟ್ ಮತ್ತು JEE ಅದರೊಟ್ಟಿಗೆ PUC ಕಾಲೇಜಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಅಂಥ ಒಂದು ನಮಗೆ ಒಂದು ಅವಕಾಶ ಸಿಕ್ಕಿದ್ರಿಂದಾಗಿ ನನಗೂ ಕೂಡ ಒಂದು ಇಂಥ ಸ್ಫೂರ್ತಿ ಆಯಿತು ಅಂತ ಖಂಡಿತವಾಗಿ ಹೇಳ್ತೇನೆ. ಹಾಗೆ ಇಂದಿನ ಐಕನ್ ಆಫ್ ದಿ ಇಯರ್ ಕುಮಾರಿ ಅನು ಹೇಮಣ್ಣರವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತೇವೆ. ಖಂಡಿತವಾಗಿ ಕೂಡ ನಮ್ಮ ಎಕ್ಸೆಲ್ PU ಕಾಲೇಜ್ ನಿಮ್ಮೊಟ್ಟಿಗೆ ನಮ್ಮ ಸಂಸ್ಥೆ ಇರ್ತದೆ. ಖಂಡಿತವಾಗಿ ಕೂಡ ನಿಮ್ಮ ಸಮಾಜ ಸೇವೆಯನ್ನು ಪ್ರೋತ್ಸಾಹಿಸಲಿಕ್ಕೋಸ್ಕರ ಯಾವುದೇ ರೀತಿಯ ಸಹಾಯ ಬೇಕಾದರೂ ಕೂಡ ನಮ್ಮ ಎಕ್ಸೆಲ್ ಸಂಸ್ಥೆ ನಿಮ್ಮ ಒಟ್ಟಿಗೆ ಇರ್ತದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಒಂದೆರಡು ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ವೇಲು ಸರ್, ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದು ರಾಮನ ವರ್ಷ. ಅಯೋಧ್ಯೆಯಲ್ಲಿ ರಾಮ, ಎಲ್ಲ ಕಡೆಯೂ ರಾಮ. ನ್ಯೂಸ್ 18 ಎಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದೆ ಇವತ್ತು. ನಮ್ಮ ಸ್ನೇಹಿತರು ಫೋನ್ ಮಾಡಿದಾಗ ಸತೀಶ್ ಅವರು ಖಂಡಿತ ಬರ್ತೀನಿ ಅಂತ. ಇಲ್ಲಿ ಬಂದಾಗ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಒಂದೊಂದು ಕ್ಷೇತ್ರದಿಂದ ಹುಡುಕಿ ಕೊಡ್ತಾ ಇರೋದು ಅವಾರ್ಡು ನಿಜವಾಗಲೂ ಯಾವ ರಾಜ್ಯ ಪ್ರಶಸ್ತಿ ಮತ್ತು ಪದ್ಮಶ್ರೀ ಕಮ್ಮಿ ಇಲ್ಲ. ಇದು ಅನು ಹೇಮಣ್ಣ ಇವಾಗ ಜಸ್ಟು ಈ ತಾಯಿ ಮಾತಾಡ್ತಾ ಇದ್ದಂಗೆ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತಾಯಿದ್ದು. ಯಾಕಂದರೆ ನಾನು ಓದಿದ್ದು ಕನ್ನಡ ಮೀಡಿಯಮಲ್ಲಿ. ಕನ್ನಡ ಮೀಡಿಯಮಲ್ಲಿ ಯಾರು ಓದ್ತಾರೋ ಸಾಧನೆ ಮಾಡೇ ಮಾಡ್ತಾರೆ. ಮಾಡಲಿಕ್ಕೆ ಸಾಧ್ಯ ಆಗಿರೋದು ಕನ್ನಡ ಮೀಡಿಯಮ್ ಹುಡುಗರು ಹುಡುಗಿರೆ. ಆ ದುಃಖ ಇರೋದು ಕನ್ನಡ ಮೀಡಿಯಮ್ ಓದೋರ್ಗೆ ಮಾತ್ರ ಅದು ಗೊತ್ತಿರೋದು. ಯಾವ ಬಿಷಪ್ ಕಾರ್ಟೂನು, ಬಾಲ್ಡ್ವಿನ್ಸು, ಸೆಂಟ್ ಜೋಸೆಫ್ಸು, ಜೋಸಫೈಟ್ಸ್ ಅಂತ ಏನು ಹೇಳ್ತಾರೋ ಅವ್ರಿಗೆ ಏನು ಗೊತ್ತಿರಲ್ಲ. ಅಮ್ಮ ನಿಮ್ಮ ಜೊತೆ ನಿಮ್ಮ ಸಾಧನೆಗೆ ಹ್ಯಾಟ್ಸ್ ಆಫ್ ಟು ಯು ಅಮ್ಮ. ನೀನು ನಿಜವಾಗ್ಲೂ ವೀರ ಕನ್ನಡತಿ. ನಿಮ್ಮ ಜೊತೆಗೆ ನಾವು ಇದ್ದೇ ಇರ್ತೀವಿ. ಸರ್ಕಾರ ಇರುತ್ತೆ, ಸರ್ಕಾರದ ಜೊತೆ ಲಹರಿ ಸಂಸ್ಥೆಗಳು ಇರುತ್ತೆ, ಎಲ್ಲ ಮಾಧ್ಯಮದವರು ನಿಮ್ಮ ಜೊತೆಲಿ ಇರ್ತಾರೆ. ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಧನ್ಯವಾದಗಳು ಸರ್. ಮತ್ತೊಮ್ಮೆ ಮಗದೊಮ್ಮೆ ಐಕಾನ್ ಆಫ್ ದ ಇಯರ್ ಅನು ಹೇಮಣ್ಣ ಅವರಿಗೆ ಅಭಿನಂದನೆಗಳು. ಎಲ್ಲರಿಗೂ ಧನ್ಯವಾದಗಳು. ಆರ್ ಅಶೋಕ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೇಲು ಸರ್. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.